ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್. ಕನ್ನಡ ನಾಡು ನುಡಿ ನೆಲ ಜಲ ಸಂರಕ್ಷಣೆಗೆ ಸರ್ಕಾರ ಸದಾ ಬದ್ಧ. ಅಖಂಡ ಕರ್ನಾಟಕ ನಿರ್ಮಾಣದ ಕನಸು ನನಸು ಮಾಡಲು ಶ್ರಮಿಸಿದ ನಮ್ಮ ಹಿರಿಯರ ಆಶಯದಂತೆ ಸಮಗ್ರ ಕರ್ನಾಟಕವನ್ನ ಪ್ರಗತಿಪರ ರಾಜ್ಯವನ್ನಾಗಿ ಕಟ್ಟಲು ಎಲ್ಲರೂ ಕೈಜೋಡಿಸೋಣ ಎಂದು ಶಾಸಕ CS ನಾಡಗೌಡ ಅಪ್ಪಾಜಿ ಅವರು ಮಾತನಾಡಿದರು. ತಹಸೀಲ್ದಾರ್ ಆವರಣದಲ್ಲಿ ತಾಲೂಕಾ ಆಡಳಿತ ವತಿಯಿಂದ ಶನಿವಾರ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭದಲ್ಲಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಉದ್ಘಾಟಿಸಿ ಮಾತನಾಡಿದರು. ಬ್ರಿಟಿಷರೊಡನೆ ಸ್ವತಂತ್ರ ಹೋರಾಟಕ್ಕೆ ನಾಂದಿ ಹಾಡಿದ ಕಿತ್ತೂರು ರಾಣಿ ಚೆನ್ನಮ್ಮ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಪ್ರಪ್ರಥಮ ಮಹಿಳಾ ಸೈನ್ಯವನ್ನ ಕಟ್ಟಿದ ಬೆಳವಡಿ ಮಲ್ಲಮ್ಮ ನಮ್ಮ ನಾಡಿನ ಧೀಮಂತ ಶಕ್ತಿಯಾಗಿದ್ದಾರೆ ಎಂದು ಶಾಸಕ CS ನಾಡಗೌಡ ತಿಳಿಸಿದರು. ಸ್ವಲ್ಪ ಇತಿಹಾಸದ ಮಲಕನ್ನು ಹಾಕ್ಬೇಕು, ಇತಿಹಾಸನ ಉದ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. 1956ರಲ್ಲಿ ಕನ್ನಡ ಮಾತಾಡ್ತಕ್ಕಂಥ ಎಲ್ಲ ಭಾಷೆಯವನ್ನ, ಎಲ್ಲ ಜಿಲ್ಲೆಗಳನ್ನ ಅದನ್ನು ಒಟ್ಟುಗೂಡಿಸಿ ಒಂದು ಕನ್ನಡ ಮಾತಾಡ್ತಕ್ಕಂಥ ಇದಕ್ಕೆ ಒಂದು ಮೈಸೂರು ರಾಜ್ಯ ಅನ್ನುವಂತ ಹೆಸರು ಬಂತು. ಸಾಕಷ್ಟು ಜನ ಇದರಲ್ಲಿ ತೊಡಗಿಸ್ಕೊಂಡು ಗೋಕಾಕ್ನಲ್ಲಿ ಒಂದು ದೊಡ್ಡ ಚಳವಳಿನೇ ಆಯ್ತು. ದೇವರಾಜ ಅರಸರು ಮುಖ್ಯಮಂತ್ರಿಯವರು ಆಗ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಬೇಕು ಅನ್ನುವಂತ ಪ್ರಸ್ತಾವನೆಯನ್ನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಯ್ತು. ಅವರು ಒಂದು ಕ್ಷಣ ಕೂಡ ಆಲೋಚನೆ ಮಾಡಲಿಲ್ಲ ಅಂತ ದೇವರಾಜ ಅರಸು. ಇಲ್ಲ, ಬಹಳ ಯೋಗ್ಯವಾಗಿರ್ತಕ್ಕಂಥ ಒಂದು ಕರ್ನಾಟಕ ಅನ್ನುವಂತ ನಾಮಕರಣ ಮಾಡೋದು ಬಹಳ ಯೋಗ್ಯ, ಕೂಡಲೇ ಅದನ್ನ ಮಾಡೋಣ ಅಂತ ಹೇಳಿ ತೀರ್ಮಾನ ತಗೊಂಡು 1973ರಲ್ಲಿ ಕರ್ನಾಟಕ ಅಂತ ನಾಮಕರಣ ಆಗ್ತದೆ. ಕನ್ನಡ ಭಾಷೆ ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿಕೊಂಡಂತದ್ದಾಗಿತ್ತು ಅನ್ನುವಂಥದ್ದನ್ನ ತಮ್ಮ ಸಂಶೋಧನೆಯ ಮಾಡಿದಂಥದ್ದ ಒಂದು ಅನುಭವ ನನ್ನ ಮುಂದೆ ಬಿಚ್ಚಿಟ್ಟಿದೆ. ಬೆಂಗಳೂರಲ್ಲಿ ಇವತ್ತು ನಾವು ಹೋದ್ರೆ ನಾನು ಅಭಿನಂದಿಸ್ತೇನೆ ಈ ಕನ್ನಡ ಸಂಘಗಳ ಹೋರಾಟ ಸಮಿತಿಗಳೇನದಾವ ಯಾವ ಇರ್ಬೋದು, ಅವ್ರಿಗೆ ನಾನು ಅಭಿನಂದಿಸ್ತೇನೆ. ಅವ್ರು ಇದ್ದಿದ್ದಕ್ಕೋಸ್ಕರನೇ ಬೆಂಗಳೂರಿನಲ್ಲಿ ಒಂದು ಸ್ವಲ್ಪ ಕನ್ನಡ ಬಗ್ಗೆ ಚುರುಕಿದೆ, ಸ್ವಲ್ಪ ಕನ್ನಡ ಬಗ್ಗೆ ಎಲ್ಲರೂ ಗೌರವಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿಕಂದ್ರೆ ಎಲ್ಲ ಕೂಡ ಇವತ್ತು ತಮಿಳು ತೆಲುಗಾಗಿ ಹೋಗಿ ರಾಷ್ಟ್ರ ಧ್ವಜಾರೋಹಣ ತಹಸೀಲ್ದಾರ್ ಕೀರ್ತಿ ಚಾಲಕ್ ಅವರು ನೆರವೇರಿಸಿ ಮಾತನಾಡಿದರು. ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಇದು ಕನ್ನಡ ನಾಡಿನ ನಮ್ಮ ನಿಮ್ಮೆಲ್ಲರ ಕನ್ನಡ ಮನಸ್ಸುಗಳ ಹೆಮ್ಮೆಯ ಹಬ್ಬವೆಂದು ಅತಿ ವಿಜೃಂಭಣೆಯಿಂದ ರಾಜ್ಯಾದ್ಯಂತ ಎಲ್ಲೆಡೆ ಆಚರಿಸ್ತಾ ಇದ್ದೇವೆ. ಇದು ನಿಜಕ್ಕೂ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಸಂತೋಷ, ಒಂದು ಸಂಭ್ರಮದ ದಿನ. ಈ ಸಂಭ್ರಮದ ದಿನಗಳಲ್ಲಿ ನಾವು ಅಂತಂದರೆ ಈ ಕರ್ನಾಟಕದ ಏಕೀಕರಣಕ್ಕಾಗಿ ದುಡಿದಂತಹ ಮಹನೀಯರನ್ನೆಲ್ಲ ನಾವು ಇಂದಿನ ಸಂದರ್ಭದಲ್ಲಿ ನಾವು ನೆನೆಯಲೇಬೇಕಾಗುತ್ತೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಕರ್ನಾಟಕದ ಏಕೀಕರಣಕ್ಕ ಚಳುವಳಿಗಾಗಿ ದುಡಿಯದಂತಹ ಮಹಾನ್ ಪುರುಷರಾದ ಆಲೂರು ವೆಂಕಟರಾವ್ ಅವರು 1905ರಲ್ಲಿ ತಮ್ಮ ಒಂದು ಚಳುವಳಿಯನ್ನು ಪ್ರಾರಂಭಿಸಿದರು. ತದನಂತರ ಮಹಾನು ಪುರುಷರು ಸುಮಾರು ಜನಗಳಲ್ಲಿ ಕವಿ ಸಾಹಿತಿಗಳು ಕನ್ನಡದ ಒಂದು ಕನ್ನಡಕ್ಕೆ ಹೋರಾಡು ಕಂದ ಅನ್ನೋದರ ಮೂಲಕ ಇನ್ನಷ್ಟು ಸಾಹಿತಿ ಕವಿತೆಗಳಾದ ಕುವೆಂಪು ಅವರಾಗಲಿ, ರಾ ಬೇಂದ್ರೆ ಅವರಾಗಲಿ ನಮ್ಮ ಕನ್ನಡವನ್ನು ಎತ್ತಿಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಿಬೂಬ್ ಗೊಳಸಂಗಿ, ಪುರಸಭೆ ಉಪಾಧ್ಯಕ್ಷ ಪ್ರೀತಿ ದೇಗಿನಾಳ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ಪುರಸಭೆ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್, YH ವಿಜಯಕರ್, ಅರವಿಂದ್ ಹೂಗಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಕೊಪ್ಪ, ಮೊಹಮ್ಮದ್ ಫಸೀವುದ್ದೀನ್ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್. ಕನ್ನಡ ರಾಜ್ಯೋತ್ಸವದ ಮೆರವಣಿಗೆ ತಹಸೀಲ್ದಾರ್ ಕಚೇರಿ ಪ್ರಾರಂಭ, ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತ ಹಾಗೂ ಬಸವೇಶ್ವರ ಸರ್ಕಲ್ ಮೂಲಕ ತಹಸೀಲ್ದಾರ್ ಆವರಣದಲ್ಲಿ ಕಾರ್ಯಕ್ರಮ ನಡೆಯಿತು. ನಮ್ಮ ಕನ್ನಡ ರಾಜ್ಯೋತ್ಸವ ಮೆರವಣಿಗೆ ತಹಸೀಲ್ದಾರ್ ಕಚೇರಿಯಿಂದ ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತ ಹಾಗೂ ಬಸವೇಶ್ವರ ವೃತ್ತದಿಂದ ತಹಸೀಲ್ದಾರ್ ಆವರಣಕ್ಕೆ ಬಂದು ಕಾರ್ಯಕ್ರಮ ನಡೆಯಲಾಯಿತು. ಈ ಕಾರ್ಯಕ್ರಮದ ಉಪನ್ಯಾಸಕರು ಎಂ ಬೆಳಗಲ್, ಸ್ವಾಗತ ಕ್ಷೇತ್ರ ಶಿಕ್ಷಣಾಧಿಕಾರಿ BS ಸಾವಳಗಿ, ಈ ಕಾರ್ಯಕ್ರಮದ ನಿರೂಪಣೆ GS ಚೌಹಾಣ್.
ಈ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವೇಷಭೂಷಣ ಸ್ಪರ್ಧೆ ಕೂಡ ನೆರವೇರಿತು. ಆ ವೇಷಭೂಷಣ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಚಿನ್ಮಯ ಜೆಸಿ ಶಾಲೆ ವನಕೆ ಓಬವ್ವನ ವೇಷದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ದ್ವಿತೀಯ ಬಹುಮಾನ FND ಪಬ್ಲಿಕ್ ಶಾಲೆ ಹುಲ್ಲೂರು ಅಕ್ಕ ಮಹಾದೇವಿ ವೇಷಭೂಷಣದಲ್ಲಿ ದ್ವಿತೀಯ ಸ್ಥಾನ ಪಡೆದಿದೆ. ತೃತೀಯ ಬಹುಮಾನ KGS ನಂಬರ್ 2 ಶಾಲೆ ಪುರಂದದಾಸರ ವೇಷಭೂಷಣದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.